ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಡಕ ಜವಾರಿ ಕಾಕ ಈಗ ಜಮಖಂಡಿ ಕ್ಷೇತ್ರಕ್ಕೆ ಬಂದಾನ್ರಿ. ಜಮಖಂಡಿ ಕ್ಷೇತ್ರಕ್ಕೆ ಬಂದ ತಕ್ಷಣ ಇಲ್ಲಿ ಸೋಲಿಲ್ಲದ ಸರ್ದಾರ ಆನಂದ ನ್ಯಾಮಗೌಡ ಅವರ ಒಂದು ಸಣ್ಣ ಸಂದರ್ಶನ ಮಾಡೋಕೆ ಬಂದೀನಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಜವಾರಿ ಶಾಸಕರೇನು ಮುಂದೆ ಮಂತ್ರಿ ಆಗವ್ರಿ ಸಣ್ಣ ಸಣ್ಣ ವಯಸ್ಸಿನಾಗ. ಅಜಾತ ಶತ್ರು, ಎಲ್ಲ ಸಮುದಾಯದವ್ರ ಜೊತೆ ಸಮನ್ವಯ ಸಾರಿದಂಥ ಒಳ್ಳೆಯ ಕುಟುಂಬದಿಂದ ಬಂದಂಥ ಇವರ ತಂದೆ ಭಾರತ ದೇಶದಲ್ಲಿ ಒಂದು ಇತಿಹಾಸ ಮಾಡಿದಂಥ ಅವರ ಚಿರಂಜೀವಿ ಮತ್ತೆ ಶಾಸಕ ಹೊಂಟಾರ, ವಿಧಾನಸಭಾ ಪ್ರವೇಶ ಮಾಡಕತ್ತಾರ. ಏನು ರೀ ಆನಂದ ನ್ಯಾಮಗೌಡ ಅವರೇ, ಜನರು ಎಷ್ಟು ಪ್ರೀತಿ ರೀ ನಿಮ್ಮ ಮೇಲೆ. ಬೇರೆ ಬೇರೆ ಪಕ್ಷಗಳು ಬಿಟ್ಟು ನಿಮ್ಮ ಪಕ್ಷಕ್ಕೆ ಸೇರಾಕತ್ತಾರ, ಎಷ್ಟೋ ಮಂದಿಗೆ ಮಲೆ ಹಾಕಿ ತೊಗೊಳಕತ್ತೀರಿ. ಏನು ನಿಮ್ಮ ಜನಪ್ರಿಯತೆ, ಇದ್ರದ್ದು ಉದ್ದೇಶ ಏನು ರೀ ಅಂತ, ಏನು ಜನರನ್ನ ಮ್ಯಾಜಿಕ್ ಮಾಡಿರಿ ಅಂತ? ನಾವೇನು ಮ್ಯಾಜಿಕ್ ಮಾಡಿರಿ, ಜನ ಇವತ್ತು ಬಿ ಜೆ ಪಿಯ ಒಂದು ದುರಾಡಳಿತದಿಂದ ಬೆಸತ್ತು ಜನ ಕಾಂಗ್ರೆಸ್ ಪರವಾಗಿ ಬರಾಕತ್ತಾರ. ಹೀಗಾಗಿ ಅದೊಂದು ಜನಸಾಗರ ಬರಾಕತ್ತೈತಿ. ನಾವು ಒಪ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ಕೊಂಡು ಅವ್ರ ಪಕ್ಷದಲ್ಲಿ ಇಟ್ಕೊಂಡು ಹೋಗ್ತೀವಿ ಅಷ್ಟೇ. ಮತ್ತು ಭಾಳ ಹೃದಯವಂತರು, ಯಾರ ಜೊತೆನೂ ಏನೋ ನಿಮ್ಮದು ದ್ವೇಷ ರಾಜಕಾರಣ ಇಲ್ಲ, ಯಾರ ಜೊತೆ ಜಗಳಿಲ್ಲ, ತಂಟಿಲ್ಲ, ತಕರಾರಿಲ್ಲ. ಎಲ್ಲರೂ ಆನಂದ ನ್ಯಾಮಗೌಡ ಅಂದರೆ ಸ್ಮಾರ್ಟ್ ಹೀರೋ ಅಂತೇಳಿ ನಕ್ಕೋತಾ ಇರ್ತಾರೆ ಎಲ್ಲರೂ. ನಮ್ಮ ಗಣೇಶ್ ಹುಕ್ಕೇರಿ ಅವರು, ನೀವು ಒಂದು ಇಬ್ಬರು ಮೂರು ಮಂದಿ ನೀವು ಸ್ಮಾರ್ಟ್ ಹೀರೋಗಳು ಅಂತ ನಾವು ಹೇಳಿವಿ ಪದೇ ಪದೇ. ಮತ್ತು ಕೇಳಿದ ತಕ್ಷಣ ನಮ್ಮ ಶಾಸಕ ಸರಳವಾಗಿ ಸಿಗ್ತಾರೆ ರೀ, ವಿರಳವಾಗಿ ಸಿಗ್ತಾರೆ, ಯಾವಾಗಾದರೂ ಸಿಗ್ತಾರೆ, ಫೋನ್ ಹಚ್ಚಿದ್ರೆ ಫೋನ್ ಎಬ್ಬಿಸ್ತಾರೆ ಅಂತೇಳಿ. ಇದು ಅಭಿವೃದ್ಧಿ ಹರಿಕಾರಾಗಿನೂ ನೀವು ಕೆಲಸ ಮಾಡಕತ್ತೀರಿ. ಇಲ್ಲಿ ಕ್ಷೇತ್ರದಾಗ ಜನಪ್ರಿಯತೆನೂ ಗಳಿಸಿರಿ, ಮತ್ತು ಸೋಲಿಲ್ಲದ ಸರ್ದಾರು ಅಂತಾರೆ. ಜನ ಇಷ್ಟೊಂದು ಬೆಂಬಲ ಕೊಡೋಕೆ ನೀವು ಮಾಡಿದ್ದ ಅಭಿವೃದ್ಧಿ. ಸರ್ಕಾರ ಇರಲಿಲ್ಲ ನಿಮ್ಮ ಹತ್ರ, ಆವಾಗ ದುಡ್ಡು ಬರೋದು ವಿಳಂಬ ಆಯಿತು. ಆದರೂ ಸಹಿತ ಈಗ ಬರುವ ಸರ್ಕಾರದಲ್ಲಿ ನಿಮ್ಮ ಸಣ್ಣ ವಯಸ್ಸಿನಲ್ಲೇ ಯುವಕರಿಗೆ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಪ್ರಿಯಾಂಕಾನೂ ಹೇಳ್ತಾರೆ, ಲಡಕಿ ಹ್ಞೂ ಲಡ್ ಸಕ್ತಿ ಹ್ಞೂ ಅಂತಾರೆ ಅವರು. ಇವರು ಯುವಕರಿಗೆ ಪ್ರಾತಿನಿಧ್ಯತೆ ಕೊಡ್ರಿ, ಮತ್ತು ಸಣ್ಣ ಸಣ್ಣ ವಯಸ್ಸಿನಾಗ ನಾಳೆ ಮಂತ್ರಿ ಆಗ್ತೀರಿ. ಮತ್ತು ಜಮಖಂಡಿ ಕ್ಷೇತ್ರದ ಪುಣ್ಯವಂತ ಜನರದೊಂದು ಭಾಗ್ಯ ಅಲ್ರಿ. ಮಂತ್ರಿ ಆಗೋದು ಬಿಡೋದು ಮುಂದೆ ನಮ್ಮ ದೈವಿನ ಅದೇನೈತೆ ಆಗ್ತಾಯಿದ್ದಾರೆ. ಅದರ ಬಗ್ಗೆ ನಾವೇನು ಭಾಳ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇಷ್ಟೇ ಶಾಸಕರಾಗಿ ನಾವೇನು ಈ 4 ವರ್ಷದಲ್ಲಿ ಕೆಲಸ ಮಾಡಬೇಕಂತೇನು ಅಂದ್ಕೊಂಡಿದ್ವಿ, ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಕೆಲಸ ಆಗಿಲ್ಲ. ಅಭಿವೃದ್ಧಿ ಆಗೈತಿ ಇಲ್ಲ ಅಂತ ಅನ್ನಂಗಿಲ್ಲ, ಬಟ್ ನಮ್ಮ ನಿರೀಕ್ಷೆ ಪ್ರಕಾರ ಆಗಲಿಲ್ಲ. ಕಾರಣ ನಾವು ವಿರೋಧ ಪಕ್ಷದ ಶಾಸಕರಾಗಿ ಸಾಕಷ್ಟು ತಾರತಮ್ಯಗಳನ್ನು ಅನುಭವಿಸಿದ್ದೀವಿ. ಆದರೆ ಈ ಬಾರಿ ಹಾಗಿಲ್ಲ. ಈ ಬಾರಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು 100ಕ್ಕೆ 100 ನಿಶ್ಚಿತ. ಸೊ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಆಡಳಿತ ಪಕ್ಷದ ಶಾಸಕರಾಗಿದ್ದೀವಿ ಅಂದರೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಮತ್ತು ಆ ನಿಟ್ಟಿನಲ್ಲಿ ಜನನೂ ಕೂಡ ಅದೇ ರೀತಿಯಾದಂಥ ಒಂದು ತೀರ್ಮಾನ ತೊಗೊಳಕತ್ತಾರಂತೇಳಿ ನನ್ನ ಭಾವನೆ. ಈಗ ಪ್ರತಿಯೊಂದು ಸಮೀಕ್ಷೆಯಲ್ಲಿ 140, 130, 135ವರೆಗೆ ಕಾಂಗ್ರೆಸ್ ಬರ್ತಾಯಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಗೋದಂತೂ ನಿಶ್ಚಿತ ಅಂತೇಳಿ ಎಲ್ಲರ ಸಮೀಕ್ಷೆಯಲ್ಲಿಯೂ ಒಂದು ಸರಿ ಸಮಾನವಾಗಿಯೇ ತೋರ್ಸಾಕತ್ತಾರೆ. ಜನರಿಗೆ ಏನು ಬೇಕಾಗಿತ್ತು ರೀ? ಕೈಗೆ ಉದ್ಯೋಗ ಬೇಕಾಗಿತ್ತು, ಶಾಂತಿ ನೆಮ್ಮದಿ, ಜಾತಿ ಗಲಭೆ, ಹಲಾಲ್ ಕಟ್ಟು, ಹಿಜಾಬ್ ಕಟ್ಟು, ಸುಡುಗಾಡು ಪ್ರತಿಯೊಂದು ಇದರಲ್ಲೇ ಒಂದು 3 ವರ್ಷ ಟೈಮ್ ತೆಗೆದ್ರಿ ಇವರು. ಆಮೇಲೆ ಈಗ ಜನ ಕಾಂಗ್ರೆಸ್ಗೆ ಒಲವು ತೋರ್ಸಾಕತ್ತಾರೆ. ನೀವು ಸುಭದ್ರ ಅಧಿಕಾರ ಕೊಡ್ತೀರಿ, ಸಿದ್ದರಾಮಯ್ಯವ್ರ ನೇತೃತ್ವ ಐತಿ, ಒಳ್ಳೆಯ ನಾಯಕತ್ವ ನಿಮ್ಮ ಡಿ ಕೆ ಶಿವಕುಮಾರ್ ಅದಾರ, ಮತ್ತು ಒಳ್ಳೊಳ್ಳೆ ಟಿಕೆಟು ಕೊಟ್ಟಿದ್ದೀರಿ ಈ ಸಾರಿ ಯುವಕರಿಗೆ, ಎಲ್ಲರೂ ಆರಿಸಿ ಬರ್ಬೇಕಂತೇಳಿ ಭಾಳ ಆಸೆ ಐತಿ. ಜನ ಕರ್ನಾಟಕ ರಾಜ್ಯದ ಜನತೆ ಯಾವಾಗಲೂ ದಕ್ಷಿಣ ಭಾರತದ ಹೆಬ್ಬಾಗಿಲು. ಈ ಸಾರಿ BJP ನಿರ್ನಾಮ ಮಾಡಿನೇ ಕೇಂದ್ರದಲ್ಲಿಯೂ ದಾಪಗಾಲು ಹಾಕ್ತೀವಿ ಅಂತೇಳಿ ಪಣ ತೊಟ್ಟಾರ. ಇದ್ರ ಬಗ್ಗೆ ಏನಂತೀರಿ? ನೋಡಿ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ 20-25 ವರ್ಷ ದುಡಿದು ಪಕ್ಷ ಕಟ್ಟಿದವರು ಇವತ್ತು ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾಯಿದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ಲಿಂಗಾಯತರಿಗೆ ಇವತ್ತು BJPಯಲ್ಲಿ ಗೌರವ ಸಿಗ್ತಾ ಇಲ್ಲ. ಸೊ ಮೊದಲೇನು BJP ಅಂದರೆ ಲಿಂಗಾಯತರ ಪರವಾಗಿರುವಂಥ ಪಕ್ಷ ಅಂತೇನು ಅಂದ್ಕೊಳ್ತಿದ್ರು, ಇನ್ನು ಮುಂದೆ ಹಾಗಿಲ್ಲ. ಉತ್ತರ ಕರ್ನಾಟಕ ಇರೋದೇ ಲಿಂಗಾಯತರ ಜನಸಂಖ್ಯೆ ಮೇಲೆ. ಸೊ ಈಗ ಮುಖ್ಯಮಂತ್ರಿ ಆದಂಥ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದರು, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದರು. ಸೊ ಇದರಿಂದ ಒಂದು ಕ್ಲಿಯರ್ ಮೆಸೇಜ್ ಅದ, BJPಯಲ್ಲಿ ಇನ್ನು ಮುಂದೆ ಲಿಂಗಾಯತರಿಗೆ ಭವಿಷ್ಯ ಇಲ್ಲ ಅನ್ನೋದು. ಖಂಡಿತ ನಾವು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಮುಂದಿನ ದಿನಮಾನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಕ್ಷೇತ್ರದ ಜನತೆ ಇನ್ನೂ ಏನೇನು ಮೂಲಭೂತ ಸೌಲಭ್ಯಗಳನ್ನ ಮಾಡ್ಬೇಕಂತ ಮಾಡಿರಿ? ಯಾಕಂದರೆ ಈಗ ಬರುವ ಸರ್ಕಾರ ತುಂಬ ಖುಷಿಯಲ್ಲಿ ಹೋಗ್ತಾ ಇದ್ದೀರಿ ವಿಧಾನಸೌಧಕ್ಕೆ. ನೀವು ಜನ ಕೆಲವ್ರನ್ನ ಅಭಿಪ್ರಾಯ ಕೇಳಿದಾಗ ಆನಂದ ನ್ಯಾಮಗೌಡ ಈಗಾಗಲೇ ಗೆದ್ದಾರ್ರಿ, ನಾವು ಈಗ ಲೀಡ್ ಬೆಟ್ಟಿಂಗ್ ನೋಡಾಕತ್ತೀವಿ ಅಂತೇಳಿ ಲೀಡ್ ಬೆಟ್ಟಿಂಗ್ ಮಾಡಾಕತ್ತಾರಂತ ನಿಮ್ಮ ಅಭಿಮಾನಿಗಳು. ನಾನು ನಮ್ಮ ಕ್ಷೇತ್ರ ಜನರಿಗೆ ಹೇಳಲಿಕ್ಕೆ ಇಷ್ಟೇ ಬಯಸ್ತೇನೆ ರೀ, ನಾನು ಒಬ್ಬ ಯುವಕ. ಜಮಖಂಡಿ ಮುಂದಿನ 5 ವರ್ಷ ಏನು ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಚಿಂತನೆ ಇಲ್ಲ. ಮುಂದಿನ 20-25 ವರ್ಷ ನಾವು ಜಮಖಂಡಿಗೆ ಏನು ಮಾಡ್ಬೋದು, ಏನು ತರ್ಬೋದು, ಜನರಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ಬೋದು ಅನ್ನುವಂಥದ್ದು ಒಂದು ಮುಂದಿನ ದೂರದೃಷ್ಟಿಯನ್ನು ನಾನು ಇಟ್ಕೊಂಡಿದ್ದೀನಿ. 20-25 ವರ್ಷ ರಾಜಕಾರಣ ಮಾಡುವಂಥದ್ದು ಒಂದು ವಯಸ್ಸು ನನಗದ. ನಾವು ಪ್ರತಿ ಬಾರಿ ಮೊದಲೇ ಬಾರಿ ಶಾಸಕರಾಗಿ ಆಯ್ಕೆ ಮಾಡೋದಾದರೆ ನಮ್ಮ ಕ್ಷೇತ್ರಕ್ಕೆ ಹಿನ್ನಡೆ ಆಗ್ತದೆ. ಫಸ್ಟ್ ಟೈಮ್ MLA ಆದವರು ಅಲ್ಲಿಂದ ಅನುದಾನ ತರಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ.
ಆದರೆ ನಾನು ಈಗ ನಂದು ಹಂಗಿಲ್ಲ, ನಂದೀಗ ಆಲ್ರೆಡಿ 1 ಟರ್ಮ್ ಮುಗಿದು ಹೋಯಿತು, ವಿರೋಧ ಪಕ್ಷದಲ್ಲೂ ಮಾಡಿ ಹೋಯಿತು, ಇದು ನನ್ನ 2nd ಟರ್ಮ್ ಇದು. ಸೊ ಹೀಗಾಗಿ ನಾನು ಜನರಿಗೆ ಹೇಳೋದಿಷ್ಟೇ, ಜಮಖಂಡಿಯಲ್ಲಿರುವಂಥ ತಾಯಿ ಮಕ್ಕಳ ಆಸ್ಪತ್ರೆ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ನಮ್ಮ ಸಾರ್ವಜನಿಕ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಬೇಕಾಗಿ 100 ಬೆಡ್ ಇದ್ದಿದ್ದನ್ನು 200 ಬೆಡ್ ಹಾಸ್ಪಿಟಲ್ ಮಾಡಬೇಕು. ಜಮಖಂಡಿ ಶಿಕ್ಷಣ ಕಾಶಿ ಇದು. ಭಾಳ 7-8 ತಾಲೂಕಿನಿಂದ ಯುವಕರು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಇಲ್ಲಿ ನಮ್ಮಲ್ಲಿರುವಂಥ ಹಾಸ್ಟೆಲ್ ಫೆಸಿಲಿಟಿಗಳು ಸಾಕಾಗೋದಿಲ್ಲ. ಇನ್ನೂ ಅಷ್ಟು ಕೆಲವೊಂದಿಷ್ಟು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಕನಸು. 3ನೇದು, ಜಮಖಂಡಿಗೆ ಟೂರಿಸಮ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭರ್ಪೂರ ಅವಕಾಶ ಇದೆ. ಪ್ರವಾಸೋದ್ಯಮ ಇವತ್ತು ನಮ್ಮ ಜಮಖಂಡಿಯಲ್ಲಿ ವ್ಯಾಪಾರಸ್ಥರಿಗೆ ಏನಾಗಿಬಿಟ್ಟೈತಿ, ರೈತರು ಚಲೋ ಇದ್ರೆ ಅವ್ರ ವ್ಯಾಪಾರ ಚಲೋ ಇರ್ತದೆ. ಬೈ ಚಾನ್ಸ್ ಏನೋ ಬರಗಾಲ ಬಂದುಬಿಡ್ತು, ರೈತರಿಗೆ ಆದಾಯ ಕಡಿಮೆ ಆಗಿಬಿಡ್ತು ಅಂದ್ರೆ ಅದರ ಎಫೆಕ್ಟ್ ನಮ್ಮ ವ್ಯಾಪಾರಸ್ಥರ ಮೇಲೆ ಬರ್ತದೆ. ಆದರೆ ನಮಗೆ ಜಮಖಂಡಿಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ನಾವು ಜನ್ರೇಟ್ ಮಾಡಬೇಕು. ನಾವು ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಟೂರಿಸಮ್ನಿಂದ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಜಿಲ್ಲೆಯಿಂದ ಜನ ಜಮಖಂಡಿಗೆ ಬಂದು ಅವ್ರು ದುಡ್ಡು ಖರ್ಚು ಮಾಡಿದ್ರೆ ಅದು ನಮ್ಮ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಸೊ ಈ ರೀತಿ ಕೆಲವೊಂದಿಷ್ಟು ನಾನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀನಿ. ಅದು ಕೇವಲ ಮುಂದಿನ 5 ವರ್ಷ ಅಷ್ಟೇ ಅಲ್ಲ, ಮುಂದಿನ 10 ವರ್ಷದಲ್ಲಿ, 15 ವರ್ಷದಲ್ಲಿ, 20 ವರ್ಷದಲ್ಲಿ ಜಮಖಂಡಿಗೆ ಲಾಭ ಸಿಗುವಂಥ ಯೋಜನೆಗಳನ್ನು ನಮ್ಮ ದೂರದೃಷ್ಟಿಯಲ್ಲಿ ನಮ್ಮ ಮೈಂಡ್ನಲ್ಲಿದ್ದಾವೆ. ನಿಮ್ಮ ತಂದೆಯವರು ಸಿದ್ದು ಬ್ಯಾರೇಜ್ ಅಂತ ಹೆಸರಾಯಿತು, ಪೂಜೆ ನಿಮ್ಮ ತಂದೆಯವರು ಸಿದ್ದು ನ್ಯಾಮಗೌಡವರು ಭಾರತ ದೇಶದಲ್ಲಿ ಸ್ವಂತ ಒಂದು ರೈತರ ಸಹಕಾರದೊಂದಿಗೆ ಒಂದು ಬ್ಯಾರೇಜ್ ನಿರ್ಮಾಣ ಮಾಡಿ ಒಂದು ಇತಿಹಾಸ ದಾಖಲೆ ಮಾಡಿದರು. ಆ ಇತಿಹಾಸ ದಾಖಲೆ ಇನ್ನೂವರೆಗೆ ಯಾವ ಕ್ಷೇತ್ರದಲ್ಲಿಯೂ ಮಾಡ್ತಾ ಇಲ್ಲ, ಯಾರೂ ಮಾಡೋದಿಲ್ಲ ಬಿಡ್ರಿ, ಅದೊಂದು ದಾಖಲೆ. ಅಂಥದ್ದು ಏನಾದರೂ ಯೋಜನೆ ಹಾಕ್ಕೊಂಡ್ರೆ ತಂದೆಯ ಸರಿಸಮಾನಾಗಿ ನಾನು ಒಂದು ಒಳ್ಳೆಯ ದಾಖಲೆ ಮಾಡಬೇಕು ನನ್ನ ಕ್ಷೇತ್ರದ ಜನತೆಗೋಸ್ಕರ, ಒಂದು ಅಭಿವೃದ್ಧಿಗೋಸ್ಕರ. ಜಮಖಂಡಿ ಜನರಿಗೆ ಬೇಕಾಗಿರುವುದು ಒಂದು ಒಳ್ಳೆಯ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಈಗಾಗಲೇ ತಂದೆಯವ್ರ ಕಾಲದಲ್ಲೇ ಸಾಕಷ್ಟು ನೀರಾವರಿ ಯೋಜನೆಗಳಾಗಿದ್ದಾವೆ. ಒಂದು ನೀರಾವರಿ ಯೋಜನೆ ಮಾತ್ರ ಬಾಕಿ ಇದೆ. ಈ ಅವಧಿಯಲ್ಲಿ ನಾವು ಆ ಯೋಜನೆ ಮಾಡಬೇಕು ಅಂಥೇಳಿ ಈಗಾಗಲೇ ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಮತ್ತು ತಂದೆಯವ್ರ ಕನಸಾಗಿತ್ತು ಒಂದು ಕೋಆಪ್ರೇಟಿವ್ ಹಾಸ್ಪಿಟಲ್ ಮಾಡಬೇಕು ಅಂಥೇಳಿ ಅವ್ರ ಕನಸಾಗಿತ್ತು. ಅದನ್ನು ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಜನರ ಸಹಕಾರ ಪಡ್ಕೊಂಡು ಒಂದು ಸುಸಜ್ಜಿತವಾದಂಥ ಕೋಆಪ್ರೇಟಿವ್ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿ ಅದೇ ಮಾದರಿಯಲ್ಲಿ ತಂದೆಯವರೇನು ಯಾವ ರೀತಿ ಬ್ಯಾರೇಜ್ ಕಟ್ಟಿದ್ರು, ಯಾವ ರೀತಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿದ್ರು, ಅದೇ ಒಂದು ಹಾದಿಯಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಬೇಕಂತೇಳಿ ನಾವು ಚಿಂತನೆಯನ್ನು ಮಾಡ್ತಾಯಿದ್ವಿ. ನಿಮ್ಮ ಕ್ಷೇತ್ರದಲ್ಲಿ ಬಡವರು ಭಾಳ ಇದ್ದಾರೆ, ಕೂಲಿಕಾರ ಜನ ಇದ್ದಾರೆ, ದೈನಂದಿನವಾಗಿ ಉದ್ಯೋಗ ಮಾಡಿ ತಂದು ತಮ್ಮ ಜೀವನ ಸಾಗಿಸೋರಿದ್ದಾರೆ, ಮಹಿಳಾನೂ ಭಾಳ ಅದಾರೆ. ಆ ಮಹಿಳಾ ಸಬಲೀಕರಣ ಯೋಜನೆಗೋಸ್ಕರ ಏನಾದರೂ ದೊಡ್ಡ ಒಂದು ಗಾರ್ಮೆಂಟು ಇಂಥ ಒಂದು ದೈನಂದಿನ ಕೂಲಿ ಬರುವಂಥದ್ದು ಅವರು ಅವಲಂಬಿತ ತಮ್ಮ ಜೀವನಕ್ಕೆ ಅವಲಂಬಿತ ಆಗಿಬಿಟ್ಟಿದ್ದಾರೆ. ಇಂಥವೇನಾದರೂ ಯೋಜನೆಗಳು ಹಾಕೋತೀರಿ ಒಂದು ಮಹಿಳಾ ಸಬಲೀಕರಣ? ತಾವು ಹೇಳೋದು ಸರಿ ಅದ ರೀ. ನಾನು ಗಾರ್ಮೆಂಟ್ ಇಂಡಸ್ಟ್ರಿಯವ್ರ ಜೊತೆ 2-3 ಬಾರಿ ನಾನು ಚರ್ಚೆ ಮಾಡಿದ್ದೆ. ಅವರು ಇಲ್ಲಿಂದ ನಮ್ಮ ಮಹಿಳೆಯರನ್ನ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ವಸತಿ ಕೊಟ್ಟು ಅಲ್ಲಿ ಅವ್ರಿಗೆ ಕೆಲಸ ಮಾಡಿಸ್ಕೋತಾರೆ. ನಾನು ಅವ್ರಿಗೆ ಸಜೆಷನ್ ಕೊಟ್ಟಿನಿ, ನೀವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ನೀವು ಇಲ್ಲೇ ಏನಾದರೂ ಒಂದು ಯೂನಿಟ್ ಹಾಕಿದರೆ ಆ ಹೆಣ್ಮಕ್ಳು ಅವ್ರ ಕುಟುಂಬದ ಜೊತೆ ಇರ್ತಾರೆ ಮತ್ತು ಅಲ್ಲಿಗಿಂತಲೂ ಕಡಿಮೆ ಸ್ಯಾಲ್ರಿನಾಗ ಅವ್ರು ಇಲ್ಲಿ ದುಡಿಲಕ್ಕೆ ಸಿದ್ಧರದಾರೆ, ನಿಮ್ಗೆ ಅನುಕೂಲ ಆಗ್ತೈತಿ ಅಂಥೇಳಿ ಕೆಲವೊಂದಿಷ್ಟು ಗಾರ್ಮೆಂಟ್ ಇಂಡಸ್ಟ್ರಿ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಆದರೆ ಅವರು ಕೆಲವೊಂದಿಷ್ಟು ಸಮಸ್ಯೆ ಅದಾವೆ. ಅವ್ರ ಕಸ್ಟಮರ್ಸ್ಗಳು ಫ್ಯಾಕ್ಟ್ರಿ ನೋಡ್ಲಿಕ್ಕೆ ಬರಬೇಕು ಅಂದರೆ ಬೆಂಗಳೂರಿಗೆ ಬಂದರೆ ಅವ್ರಿಗೆ ಒಂದು ದಿವಸದಲ್ಲಿ ಹೋಗಿ ಬರುವಂಥ ಒಂದು ಅವಕಾಶ, ಯಾಕಂದರೆ ಅಲ್ಲಿ ಸ್ಟಾರ್ ಹೋಟೆಲ್ಸ್ ಅದಾವ, ಏರ್ಪೋರ್ಟ್ಸ್ ಇರೋದನ್ನ. ಅದೇ ಜಮಖಂಡಿಗೆ ಬರಬೇಕು ಅಂತಂದ್ರೆ ಸ್ವಲ್ಪ ಅವ್ರಿಗೆ ಟ್ರಾವೆಲಿಂಗ್ ಟೈಮ್ ಹೆಚ್ಚು ಹೋಗ್ತೈತಿ. ಆ ಕಾರಣಕ್ಕೆ ನಮಗೆ ಫಾರಿನ್ ಕಸ್ಟಮರ್ಸ್ ಇಲ್ಲಿ ಇಷ್ಟು ರೂರಲ್ ಏರಿಯಾ ತನಕ ಬರೋಕ್ಕೆ ಅವ್ರಿಗೆ ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು. ಬಟ್ ಮುಂದಿನ ದಿನಮಾನಗಳಲ್ಲಿ ಆ ಪ್ರಯತ್ನ ಮಾಡ್ತೀವಿ ನಾವು. ಈಗ ಇಲ್ಲಿ ಮತ್ತೊಂದು, ಈಗ ಪ್ರತಿ ಮನೆಗೆ ಹೋಗ್ತಾ ಇದ್ದೀರಿ, ಜನಸಂಚಾರ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀರಿ, ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದೀರಿ. ಜನ ನಿಮ್ಮ ಕಾರ್ಯಕರ್ತರು ಉತ್ಸಾಹದಿಂದಾರ, ನೀವು ಭಾಳ ಉತ್ಸಾಹದಿಂದನೇ ಹೋಗ್ತಾ ಇದ್ದೀರಿ, ಗೆಲ್ಲೂ ಭರವಸೆ ಇದೆ. ಜನ ಯಾವ ರೀತಿ ನಿಮಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ನಾನು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಇಡೀ ಮತಕ್ಷೇತ್ರದ ಜನರ ಬಾಗಿಲಿಗೆ ಹೋಗಿದ್ದೀನಿ ರೀ. ಜನ ನನ್ನನ್ನು ಭಾಳ ಪ್ರೀತಿಯಿಂದ ಕಂಡ್ಕೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಭಾಳ ಪ್ರೀತಿಯಿಂದ ಆರತಿ ಮಾಡೋದು, ತಲೆ ಮೇಲೆ ಹೂ ಹಾಕೋದು, ಆಶೀರ್ವಾದ ಮಾಡಿದರು. ನಮ್ಮ ಮನೆ ಹುಡುಗ ಅದಾನ ಅಂಥೇಳಿ ಅವ್ರ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದು. ಮತ್ತು ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಭರವಸೆಗಳದು, ಈ ಭರವಸೆಗಳನ್ನು ಪ್ರತಿ ಮನೆಗೆ ತಲುಪುವಂಗೆ ನಾವು ಕೆಲಸ ಮಾಡಿದ್ದೀವಿ. ಸೊ ಮಹಿಳೆಯರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ವಿಶ್ವಾಸ ಅದ. ಯಾಕಂದರೆ ಕಳೆದ ಅವಧಿಯಲ್ಲಿ ನಾವೇನು ಭರವಸೆಗಳನ್ನು ಕೊಟ್ಟಿದ್ವಿ ಆ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದೀವಿ. ಸೊ ಆ ರೀತಿ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ.
ಕೊನೆ ಪ್ರಶ್ನೆ ಆನಂದ್ ತಕ್ಕಂತೆ ಆನಂದಮಯ ಜೀವನ ನಿಮ್ಮದು. ಆನಂದಗತನೇ ಇರ್ತೀರಿ, ಎಲ್ಲರ ಜೊತೆ ನಕ್ಕೋತಾ ಇರ್ತೀರಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಮಾತಾಡ್ತಾರೆ, ಆನಂದ್ ಹೆಸರಿನವರು ಯಾವಾಗಲೂ ಆನಂದಮಯ ಜೀವನವನ್ನು ಮಾಡ್ತಾರಂತೆ. ಯಾಕಂದ್ರೆ ಅನ್ನ ಬಸವಣ್ಣರ ನಾಡು, ಸೂಫಿ ಸಂತರ ನಾಡು, ಸರ್ವ ಜಾತಿ ಧರ್ಮದವ್ರ ಜೊತೆ ಎಲ್ಲರ ಜೊತೆ ಬರ್ತದಿರಿ ನಾವು. ಇದು ಒಂದು ಅಪರೂಪದ ಶಾಸಕರಿಂಥವ್ರು. ಇವತ್ತು ನೀವು ನೋಡ್ತಾ ಇದ್ದೀರಿ ಬಗ್ಗೆ ಶಾಸಕರು ಬೆಂಕಿ ಶಾಸಕರು ಆಗಿಬಿಟ್ಟಿದ್ದಾರೆ. ಯಾರ್ಯಾರೋ ಒಂದೊಂದು ಸಮುದಾಯಗಳನ್ನ ಬೈದು ಏನೇನೋ ಎಡವಟ್ಟುಗಳನ್ನ ಮಾಡ್ಕೊತ ಹೋಗಿದ್ದಾರೆ. ಈಗ ಆ ಜನರ ಹತ್ರ ಹೋಗಿ ಓಟ್ ಕೇಳಲಿಕ್ಕೆ ಹೋದ್ರೆ ಆ ಜನ ತಿರಸ್ಕಾರ ಮಾಡ್ತಾರೆ. ನಾವು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಿ ಕೊಡುವಂಥ ನಮಗೆ ಶಾಸಕ ಬೇಕು. ಆ ಶಾಸಕಗೆ ನೀವು 100ಕ್ಕೆ 100 ಇಲ್ಲಿ ಮಾರ್ಕ್ಸ್ ಕೊಡ್ತಾರೆ ನಿಮ್ಮ ಜಮಖಂಡಿ ಕ್ಷೇತ್ರದ. ಈಗ ಆನಂದ ನೀವು ಶಾಸಕರಾಗ್ತೀರಿ, ಜನ ಭರವಸೆ ಕೊಟ್ಟಾರೆ ನಿಮ್ಗೆ, ಜನ ಗ್ಯಾರಂಟಿ ಕೊಡ್ತಾರೆ. ಮುಂದೆ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಆನಂದಮಯ ಜೀವನ. ಕೊನೆಯ ಸಂದೇಶ ಹೇಳ್ರಿ ನಿಮ್ಮ ಕ್ಷೇತ್ರದ ಜನತೆಯ ಮತದಾರರಿಗೆ. ಕೊನೆಯದಾಗಿ ನಾನು ನನ್ನ ಕ್ಷೇತ್ರದ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಾನು ನಿಮ್ಮ ಮನೆ ಹುಡುಗ, ಒಬ್ಬ ಯುವಕ. ಈ ಯುವಕನನ್ನು ಬೆಳೆಸುವಂಥ ಕೆಲಸ ನೀವು ಮಾಡಿರಿ. ಜಮಖಂಡಿಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಈಗಾಗಲೇ 4 ವರ್ಷದಲ್ಲಿ ಹಲವಾರು ಯೋಜನೆಗಳನ್ನು ತರೋದ್ರ ಮುಖಾಂತರ ನನ್ನ ಕೆಪಾಸಿಟಿಯನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಸದನದಲ್ಲಿ ಫಸ್ಟ್ ಟೈಮ್ MLAs ಆದವರು ಯಾರೂ ಕೂಡ ಧ್ವನಿ ಎತ್ತದೇ ಇದ್ದರೂ ಕೂಡ ನಾವು ನಿಮ್ಮ ಧ್ವನಿಯಾಗಿ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಕೂಡ ನೀವೆಲ್ಲ ನೋಡಿದ್ದೀರಿ. ಹೀಗಾಗಿ ಆನಂದ್ ನ್ಯಾಮಗೌಡ್ ಆಕಸ್ಮಿಕವಾಗಿ ರಾಜಕಾರಣದಲ್ಲಿ ಬಂದರೂ ಕೂಡ ಒಬ್ಬ ಯಶಸ್ವಿ ಶಾಸಕನಾಗಿ ಕಾರ್ಯನಿರ್ವಹಿಸಿದಾನೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂಥೇಳಿ ನಾನು ವಿನಂತಿ ಮಾಡ್ಕೊತೀನಿ. ನೋಡ್ರಿ, ಕೇಳ್ರಿ, ಜಮಖಂಡಿ ಪುಣ್ಯವಂತ ಮತದಾರರು ಇಂಥ ಒಳ್ಳೆಯ ಶಾಸಕ ನಿಮಗೆ ಸಿಕ್ಕಾನೆ. ಹೆಂಗೆ ಆರಿಸಿ ಕಳಿಸ್ತೀರಿ, ಹೆಂಗೆ ಮಂತ್ರಿ ಮಾಡ್ತೀರಿ, ಆ ಅಧಿಕಾರ ಮತ್ತು ಆ ಅಸ್ತ್ರ ನಿಮ್ಮ ಕೈಯಾಗೈತಿ. ಇಂಥ ಶಾಸಕ ನಿಮಗೆ ಸಿಗುವುದು ಅಪರೂಪ. ಜಮಖಂಡಿ ಕ್ಷೇತ್ರದ ಪುಣ್ಯವಂತ ಮತದಾರರು ಆಶೀರ್ವಾದ ಮಾಡಿರಿ ಅಂಥೇಳಿ ವಿನಂತಿ ಮಾಡ್ಯಾರ. ಮತದಾರ ಅಭಿಪ್ರಾಯವೂ ಸಹಿತ ಆನಂದನ ನಾವು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲರಿ ಅಂತೇಳಿ ನಮ್ಮ ಸಮೀಕ್ಷೆದಾಗೂ ಹೇಳ್ಯಾರ. ಹಾಗಾದ್ರೆ ಇದು 3 ನಿಮಿಷದ ಸಂದರ್ಶನ ಆನಂದ್ ನ್ಯಾಮಗೌಡ ಜೊತೆ ಭಾಳ ಸುಮಧುರವಾಗಿ ಮಾತಾಡಿದ್ದಕ್ಕಾಗಿ ಆನಂದ್ ನ್ಯಾಮಗೌಡರು ನಿಮಗೆ ನಮಸ್ಕಾರ. ಧನ್ಯವಾದ. ಕೊನೆಗೊಳಿಸ್ತೀನಿ. ನಮಸ್ಕಾರ.